ಬಿಜೆಪಿಯಲ್ಲಿ ಏನಾಗ್ತಾ ಇದೆ? ಎ ಟೀಮ್ ಬಿ ಟೀಮ್ ಆಗಿದೆ. ಚಾನ್ಸ್ ಸಿಕ್ಕಾಗೆಲ್ಲ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈಗ ಯತ್ನಾಳ್ ಅವರ ವಿರುದ್ಧ ಈಗ ಆಲ್ರೆಡಿ ವಿಜೇಂದ್ರ ಅವರು ಹೈಕಮಾಂಡ್ಗೆ ದೂರನ್ನು ಕೂಡ ಕೊಟ್ಟಿದ್ರು. ಈಗ ಬಂದಿರುವಂಥ ನೋಟಿಸ್ಗೂ ಕೂಡ ಯತ್ನಾಳ್ ಅವರ ಕಡೆಯಿಂದ ಒಂದು ಭರ್ಜರಿಯಾದಂಥ ಉತ್ತರ ರೆಡಿಯಾಗಿದೆ. ನಾನು ಮಾಡ್ತಾ ಇರುವಂಥ ಹೋರಾಟ ಕ್ರಮಬದ್ಧವಾಗಿದೆ. ಪಕ್ಷದ ಯಾವುದೇ ಚೌಕಟ್ಟಿನ ಒಳಗಡೆ ಇದೀನಿ ಹೊರತು ಹೊರಗಡೆ ಎಲ್ಲೂ ಕೂಡ ಕಾಲು ಇಕ್ಕಿಲ್ಲ. ಯಾವ ರೀತಿಯಾಗಿ ಯತ್ನಾಳ್ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಗೊಂದಲದಲ್ಲಿ ಇರುವಂಥದ್ದು. ಸೆಷನ್ ಅಲ್ಲೇ ತೊಡೆ ತಟ್ಟಿರು ಯತ್ನಾಳ್ ಡಿ ಕೆ ಶಿವಕುಮಾರ್ಗೆ, ನೀನು DCM ಆಗಿರ್ಬೋದು, ಸರ್ಕಾರ ನಿಂದೆ ಇರ್ಬೋದು, ನಾನು ನಿನ್ನ ಮನೆ ಬಾಗ್ಲಿಗೆ ಬರಲ್ಲ. ಅವರು ಉತ್ತರ ಕೊಟ್ಟೇಟ್ಗೆ ವಿಜೇಂದ್ರ ಅವ್ರೇನು ಸುಮ್ಮನಾಗಲ್ಲ. ವೀಕ್ಷಕರೇ, ನಿಮ್ಗೆಲ್ರಿಗೂ ಕೂಡ ಈಗ ಗೊತ್ತಿದೆ ರಾಜ್ಯದಲ್ಲಿ, ಅದರಲ್ಲೂ ಕೂಡ ರಾಜ್ಯ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು. ಒಂದ್ ಕಡೆ ಎ ಟೀಮ್ ಬಿ ಟೀಮ್ ಆಗಿದೆ. ವಿಜೇಂದ್ರ, ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಒಂದು ಟೀಮ್ ಆಗಿದೆ. ಮತ್ತೊಂದು ಕಡೆ ಹಿರಿಯ ನಾಯಕ, ಪ್ರಬಲ ಹಿಂದೂವಾದಿಯಾಗಿರುವಂತಹ ಯತ್ನಾಳ್ ಅವರ ಟೀಮ್ ಒಂದು ಕಡೆ ಆಗಿರುವಂಥದ್ದು. ಈಗ ಆಲ್ರೆಡಿ ಯತ್ನಾಳ್ ಅವರು ವಕ್ಫ್ ವಿಚಾರವಾಗಿ ಒಂದು ಹೋರಾಟವನ್ನು ಮಾಡ್ತಿದ್ದಾರೆ. ಆ ಒಂದು ಹೋರಾಟದಲ್ಲಿ ಬಿಜೆಪಿಯ ಅಧ್ಯಕ್ಷರದೇ ಒಂದು ಟೀಮ್ ಆಗಿದೆ, ಯತ್ನಾಳ್ ಅವ್ರದ್ದೇ ಒಂದು ಟೀಮ್ ಆಗಿದೆ. ಯತ್ನಾಳ್ ಅವರು ಚಾನ್ಸ್ ಸಿಕ್ಕಾಗೆಲ್ಲ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅದ್ರ ಜೊತೆಗೆ ವಿರೋಧ ಪಕ್ಷಗಳ ವಿರುದ್ಧವೂ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಯತ್ನಾಳ್ ಅವರು ಮಾಡ್ತಾ ಇರುವಂತಹ ವಕ್ಫ್ ವಿರುದ್ಧದ ಹೋರಾಟ ಇದೆಯಲ್ಲ, ಇದಕ್ಕೆ ಎಲ್ಲರ ಬೆಂಬಲ ಕೂಡ ಖಂಡಿತವಾಗಲೂ ಇದೆ. ಆದ್ರೆ ಸರಿಯಾದಂತ ರೀತಿಯಲ್ಲಿ ಹೋರಾಟ ಆಗ್ತಾ ಇಲ್ಲ. ಅವರ ಪಕ್ಷದವರನ್ನೇ ಮೂಲೆ ಗುಂಪು ಮಾಡಿ, ರಾಜ್ಯಾಧ್ಯಕ್ಷರನ್ನೇ ಮೂಲೆ ಗುಂಪು ಮಾಡಿ ಇವರೇ ಏಕಾಂಗಿಯಾಗಿ ಹೋರಾಟ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ವಿಜೇಂದ್ರ ಅವರ ಟೀಮ್ ಮಾಡ್ತಾ ಇರುವಂಥದ್ದು. ಇದಕ್ಕೆ ಯಾವುದೇ ರೀತಿಯಾಗಿ ತಲೆ ಕೆಡಿಸ್ಕೊಂಡಿಲ್ಲ ಯತ್ನಾಳ್ ಅವರು. ಈಗ ಯತ್ನಾಳ್ ಅವರ ವಿರುದ್ಧ ಈಗ ಆಲ್ರೆಡಿ ವಿಜೇಂದ್ರ ಅವರು ಹೈಕಮಾಂಡ್ಗೆ ದೂರನ್ನ ಕೂಡ ಕೊಟ್ಟಿದ್ರು. ಹೈಕಮಾಂಡ್ ಮೂಲಕ ಯತ್ನಾಳ್ ಅವರಿಗೆ ಒಂದು ಶೋಕಾಸ್ ನೋಟಿಸ್ ಅನ್ನ ಕೂಡ ಕೊಡಿಸುವಲ್ಲಿ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಯಶಸ್ವಿ ಕೂಡ ಆದ್ರು. ನೋಡಿ, ಯತ್ನಾಳ್ ಅವರಿಗೆ ಈ ಶೋಕಾಸ್ ನೋಟಿಸ್ ಇದೆಯಲ್ಲ, ಇದೇನು ಮೊದಲ ಬಾರಿ ಅಲ್ಲ. ಈ ಹಿಂದೆ ಕೂಡ ಸಾಕಷ್ಟು ನೋಟಿಸ್ಗಳನ್ನ ಕೊಟ್ಟಿದ್ದಾರೆ. ಯಾವ ನೋಟಿಸ್ ಕೊಟ್ಟರು ಅವ್ರೇನು ತಲೆ ಕೆಡಿಸ್ಕೊಂಡಿಲ್ಲ. ಅವ್ರು ಕೊಡುವಂತ ಉತ್ತರ ಇದೆಯಲ್ಲ, ಆ ಉತ್ತರಕ್ಕೆ ಹೈಕಮಾಂಡ್ ತತ್ತರ ಆಗ್ಬಿಡ್ಬೇಕು. ಯಾವ ರೀತಿಯಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅನ್ನೋಂಥ ಅವರೇ ಗೊಂದಲಕ್ಕೆ ಈಡಾಗಬೇಕು. ಆ ರೀತಿಯಾದಂಥ ಉತ್ತರಗಳನ್ನ ಕೊಡೋದ್ರಲ್ಲಿ ಯತ್ನಾಳ್ ಅವರು ಎತ್ತಿದ ಕೈ ಅಂತಾನೆ ಹೇಳ್ಬೋದು. ಈಗ ಬಂದಿರುವಂಥ ನೋಟಿಸ್ಗೂ ಕೂಡ ಯತ್ನಾಳ್ ಅವರ ಕಡೆಯಿಂದ ಒಂದು ಭರ್ಜರಿಯಾದಂಥ ಉತ್ತರ ರೆಡಿಯಾಗಿದೆ. ಆ ಉತ್ತರವನ್ನು ಏನಾದ್ರು ಕೂಡ ಬಿಜೆಪಿಯ ಹೈಕಮಾಂಡ್ ಅವ್ರು ಏನಾದ್ರು ನೋಡಿದ್ರೆ ಯಾವ ರೀತಿಯಾದಂಥ ಆಕ್ಷನ್ ಇವ್ರ ಮೇಲೆ ತೆಗೆದುಕೊಳ್ಬೇಕು, ಇವ್ರ ಮೇಲೆ ತೆಗೆದುಕೊಳ್ಬೇಕಾ ಅಥವಾ ವಿಜೇಂದ್ರ ಅವ್ರ ಮೇಲೆ ತೆಗೆದುಕೊಳ್ಬೇಕಾ, ಅಥವಾ ಯಾರು ದೂರು ಕೊಟ್ಟರು, ವಿಜೇಂದ್ರ ಅವ್ರು ದೂರು ಕೊಟ್ರಲ್ಲ, ಸೊ ಅವ್ರ ಮೇಲೆ ತೆಗೆದುಕೊಳ್ಬೇಕಾ ಅಥವಾ ಯತ್ನಾಳ್ ಅವರೇ ಸರಿಯಾಗಿದ್ದಾರಾ? ಈ ರೀತಿಯಾದಂಥ ಕನ್ಫ್ಯೂಷನ್ ಖಂಡಿತವಾಗ್ಲೂ ಕ್ರಿಯೇಟ್ ಆಗುತ್ತೆ. ನೋಡಿ, ಶೋಕಾಸ್ ನೋಟಿಸ್ ಅಲ್ಲಿ ಮೊದಲಿಗೆ ಅವ್ರು ಮೆನ್ಷನ್ ಮಾಡ್ತಾ ಇರುವಂಥ ಮಾಡಿದಂಥ ವಿಚಾರ ಅಂತಂದ್ರೆ ಹೈಕಮಾಂಡ್, ನೀವು ರಾಜ್ಯ ನಾಯಕತ್ವದ ಬಗ್ಗೆ ಬಹಿರಂಗವಾಗಿ ಮಾತನಾಡ್ತಾ ಇದ್ದೀರಾ, ಮಾಧ್ಯಮಗಳ ಮುಂದೆ ಮಾತನಾಡ್ತಾ ಇದ್ದೀರಾ, ಜೊತೆಗೆ 4 ಗೋಡೆಗಳ ಮಧ್ಯೆ ನಡಿಬೇಕಾದಂಥ ಚರ್ಚೆ ಇದೆಯಲ್ಲ, ಈ ಚರ್ಚೆಯನ್ನು ಹಿರಿಯ ನಾಯಕರಾದಂಥ ನೀವು ಬಹಿರಂಗವಾಗಿ ವೇದಿಕೆಗಳ ಮೇಲೆ, ಮಾಧ್ಯಮಗಳ ಮುಂದೆ ಅಥವಾ ಪ್ರತಿಭಟನಾ ಸ್ಥಳದಲ್ಲಿ ಮಾಡ್ತಾ ಇದ್ದೀರಾ. ಇದು ಎಷ್ಟು ಮಟ್ಟಿಗೆ ಸರಿ? ಇದಕ್ಕೆ ಉತ್ತರ ಕೊಡಿ ಅಂತ ಅವ್ರು ಕೇಳ್ತಾರೆ. ಅದಕ್ಕೆ ಯತ್ನಾಳ್ ಅವರ ಉತ್ತರ ಕೂಡ ಚೆನ್ನಾಗೇ ಇರುತ್ತೆ. ನೋಡಿ, ನಾನು ವಿಜೇಂದ್ರ ಅವರ ನಾಯಕತ್ವದ ಬಗ್ಗೆ ಆಗಲಿ ಅಥವಾ ಯಡಿಯೂರಪ್ಪ ಅವ್ರ ಬಗ್ಗೆ ಆಗಲಿ ನಾನು ಯಾವುದನ್ನು ಕೂಡ ನಾನು ಮಾಡ್ತಾ ಇರುವಂಥ ಹೌದು, ನಾನು ನಾಯಕತ್ವದ ವಿರುದ್ಧ ಹೋರಾಟ ಮಾಡ್ತಿದ್ದೀನಿ ಅಂತ ಫಸ್ಟ್ ಒಪ್ಕೊತಾರೆ. ಹೌದು, ನಾನು ನಾಯಕತ್ವದ ವಿರುದ್ಧವಾಗೇ ಹೋರಾಟ ಮಾಡ್ತಾ ಇರುವಂಥದ್ದು. ಆದರೆ ನಮ್ಮ ಪಾರ್ಟಿಯ ನಾಯಕತ್ವದ ಬಗ್ಗೆ ಅಲ್ಲ, ಬದಲಿಗೆ ಆಡಳಿತದಲ್ಲಿರುವಂಥ ಸಿದ್ದರಾಮಯ್ಯ ಅವರ, ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದ ಕಾಂಗ್ರೆಸ್ ಸರ್ಕಾರದ ನಾಯಕತ್ವದ ಬಗ್ಗೆ ನಾವು ವಕ್ಫ್ ಹೋರಾಟವನ್ನು ಮಾಡ್ತಾ ಇದ್ದೀವಿ ಹೊರತು ಇಲ್ಲಿರುವಂಥ ನಮ್ಮ ಪಕ್ಷದ ಅಧ್ಯಕ್ಷ ವಿಜೇಂದ್ರ ಅಥವಾ ಯಡಿಯೂರಪ್ಪ ಸೊ ಅವರ ಭ್ರಷ್ಟಾಚಾರಗಳನ್ನಾಗಲಿ ಅಥವಾ ಬೇರೆ ಅವರ ಒಂದು ವಿಚಾರಗಳಾಗಲಿ ನಾನೆಲ್ಲೂ ಕೂಡ ಪ್ರಸ್ತಾಪ ಮಾಡ್ತಾ ಇಲ್ಲ. ನಾನು ವಕ್ಫ್ ವಿರುದ್ಧದ ಹೋರಾಟದಲ್ಲಿ ಕಾಂಗ್ರೆಸ್ನ ನಾಯಕತ್ವವನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ ಹೊರತು ಕಾಂಗ್ರೆಸ್ ನಾಯಕತ್ವದ ವಿರುದ್ಧ ನನ್ನ ಹೋರಾಟ ಹೊರತು ನಮ್ಮ ಪಕ್ಷದ ನಾಯಕತ್ವದ ವಿರುದ್ಧ ಅಲ್ಲ ಅನ್ನುವಂಥ ಒಂದು ರಿಪ್ಲೈಯನ್ನು ಕೊಟ್ಟಿದ್ದಾರೆ. ಇದು ಮೊದಲ ಒಂದು ರಿಪ್ಲೈ. ಅದಾದ ಬಳಿಕ ಈ ವಕ್ಫ್ ವಿರೋಧದ ಹೋರಾಟ ಇದೆಯಲ್ಲ, ಈ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡ್ತಾರೆ. ಸೊ ನೀವು ಪಕ್ಷದ ಶಿಸ್ತುಗಳನ್ನು ಉಲ್ಲಂಘನೆ ಮಾಡಿ ಒಂದು ಹೋರಾಟವನ್ನು ಮಾಡ್ತಿದ್ದೀರಾ ಅನ್ನುವಂಥ ರೀತಿಯಲ್ಲಿ ಇರುತ್ತೆ. ನೋಡಿ, ನಾನು ಯಾವುದೇ ಪಕ್ಷದ ಶಿಸ್ತನ್ನು ಉಲ್ಲಂಘನೆ ಮಾಡಿ ಅಥವಾ ಶಿಸ್ತನ್ನು ದಾಟಿ ನಾನೆಲ್ಲೂ ಕೂಡ ಹೋರಾಟಗಳನ್ನು ಮಾಡ್ತಾ ಇಲ್ಲ. ನಾನು ಮಾಡ್ತಾ ಇರುವಂಥ ಹೋರಾಟ ಕ್ರಮಬದ್ಧವಾಗಿದೆ, ಪಕ್ಷದ ಪರವಾಗಿದೆ, ಜನರ ಪರವಾಗಿರುವಂಥ ಹೋರಾಟವನ್ನು ವಕ್ಫ್ ವಿಚಾರದಲ್ಲಿ ನಾನು ಮಾಡ್ತಾ ಇರುವಂಥದ್ದು. ಇಲ್ಲಿ ಒಂದು ಗಮನಿಸಬೇಕು, ನಾನು ಹಾಗೇನಾದರೂ ಕೂಡ ಪಕ್ಷದ ನಿಯಮಗಳನ್ನು ಗಾಳಿಗೆ ತೂರಿ ಪಕ್ಷದ ಗೆರೆಯನ್ನು ದಾಟಿ ಹೋರಾಟವನ್ನು ನಾನು ಮಾಡ್ತಿದ್ದೀನಿ ಅಂತಂದರೆ ನನ್ನ ಹೋರಾಟಕ್ಕೆ ಕೇಂದ್ರ ಸಚಿವರಾದಂಥ
ಪ್ರಹ್ಲಾದ್ ಜೋಶಿಯವರು ಬೆಂಬಲವನ್ನು ಕೊಟ್ಟಿದ್ದಾರೆ, ಶೋಭಾ ಕರಂದ್ಲಾಜೆ ಅವರು ಕೊಟ್ಟಿದ್ದಾರೆ, ಸೆಂಟ್ರಲ್ ಕಮಿಟಿಯವರು ಕೂಡ ಬಂದು ಕಾರ್ಯಕ್ರಮಗಳಲ್ಲಿ ಹೋರಾಟದಲ್ಲಿ ಅಟೆಂಡ್ ಆಗಿದ್ದಾರೆ. ಹೀಗಾಗಿ ನನ್ನದೇನಾದರೂ ಕೂಡ ಪಕ್ಷದ ಉಲ್ಲಂಘನೆಯನ್ನು ಶಿಸ್ತನ್ನು ಉಲ್ಲಂಘನೆ ಮಾಡಿ ಹೋರಾಟ ಮಾಡ್ತಾ ಇದ್ದೀನಿ ಅಂತ ಹೇಳಿ ನೀವು ಕ್ರಮ ಕೈಗೊಳ್ಳೋ ಹಾಗಿದ್ರೆ ಇವರೆಲ್ಲ ಯಾಕೆ ಬಂದು ನನ್ನ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟರು ಅನ್ನುವಂಥ ಪ್ರಶ್ನೆಯನ್ನು ಇವರೇ ಮಾಡಿದ್ದಾರೆ. ಅಲ್ಲಿಗೆ ನೀವು ಕ್ರಮ ಕೈಗೊಳ್ಳಂಗಿದ್ರೆ ಶೋಭಾ ಕರಂದ್ಲಾಜೆಯವ್ರ ಮೇಲೆ ಅಥವಾ ಕ್ಯಾಬಿನೆಟ್ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿಯವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಿ ಅನ್ನುವಂಥ ಮಾದರಿಯ ಉತ್ತರ ಆಗಿದೆ. ಇದಕ್ಕೆ ಹೈಕಮಾಂಡ್ನವರೇ ಕಕ್ಕಾಬಿಕ್ಕಿ ಆಗಬೇಕು, ಏನಪ್ಪ ಇದು ಕರೆಕ್ಟ್ ಅಲ್ಲ ಅವ್ರು ಹೇಳ್ತಾ ಇರೋದ್ರೊಳಗಡೆ ಅನ್ನುವಂಥದ್ದು ಒಂದು. ಜೊತೆಗೆ ನಾನು ಮಾಡ್ತಾ ಇರುವಂಥ ಹೋರಾಟ ಯಾವುದು, ಈ ಯಾವುದು ವಕ್ಫ್ ವಿಚಾರವಾದಂಥ ಹೋರಾಟ ಮಾಡ್ತಾ ಇರುವಂಥದ್ದು, ಈ ಹೋರಾಟದ ಕಿಡಿ ಹಚ್ಚಿಸಿದಂಥವ್ರು ಯಾರು? ಇದ್ರ ಬಗ್ಗೆ ಈಗ ಆಲ್ರೆಡಿ ಪ್ರಧಾನಿ ಮೋದಿಯವರು ಮಾತನಾಡಿದ್ದಾರೆ. ಬಹಿರಂಗ ವೇದಿಕೆಗಳಲ್ಲೇ ವಕ್ಫ್ ವಿಚಾರವಾಗಿ ಪ್ರಧಾನಿ ಮೋದಿಯವರು ಅದನ್ನು ವಿರೋಧಿಸಿ ಮಾತನಾಡಿದ್ದಾರೆ, ಅಮಿತ್ ಶಾ ಅವರು ಮಾತಾಡಿದ್ದಾರೆ. ಇಂಥ ವಿಚಾರದ ಬಗ್ಗೆ ನಾನು ಹೋರಾಟ ಮಾಡೋದು ತಪ್ಪಾ? ಇದೆಲ್ಲೋ ಕೂಡ ನಿಮಗೆ ಬೇರೆ ರೀತಿಯಾದಂಥ ಮಾಹಿತಿ ಹೋಗಿದೆ. ಸೊ ನಾನು ಮಾಡ್ತಾ ಇರುವಂಥ ಹೋರಾಟ ತಪ್ಪು ಅನ್ನೋವಂಥದ್ದಾದರೆ ನೀವು ಇದ್ರ ಬಗ್ಗೆ ಎಲ್ಲನೂ ಕೂಡ ನೀವೇ ಇದ್ರ ಬಗ್ಗೆ ಧ್ವನಿಯನ್ನು ಎತ್ತಿದಿರಲ್ಲ, ಆ ಧ್ವನಿಯನ್ನು ನಮ್ಮ ನಾಯಕರಾದ ನೀವು ಧ್ವನಿ ಎತ್ತಿದ್ದೀರಾ, ಅದಕ್ಕೆ ನಾನು ಧ್ವನಿಯಾಗಿ ನಾನು ಅದನ್ನು ಜನರ ಮುಂದೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅನ್ನುವಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಇದು ಕೂಡ ಅಷ್ಟೇ, ಯಾರು ನೋಟಿಸ್ ಕೊಟ್ಟಿದ್ದಾರಲ್ಲ ಅವ್ರು ಇವಾಗ ಅಮಿತ್ ಶಾ ಅವರು ಮತ್ತು ಮೋದಿಯವ್ರನ್ನ ಕೇಳಬೇಕು, ಸರ್ ನೋಡಿ ನೀವು ಹೇಳಿದ್ರಲ್ಲ ವಿಚಾರನ, ಅದೇ ವಿಚಾರವಾಗಿ ನಾನು ಹೋರಾಟ ಮಾಡ್ತಿದ್ದೀನಿ ಅಂತ ರಿಪ್ಲೈ ಕೊಟ್ಟಿದ್ದಾರೆ. ಈಗ ಯಾರ ಮೇಲೆ, ನಿಮ್ಮ ಮೇಲೆ ಕ್ರಮ ಕೈಗೊಳ್ಬೇಕಾ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಾ ಅಂತ ಹೇಳಬೇಕು. ಆ ರೀತಿಯಾದಂಥ ಮತ್ತೊಂದು ರಿಪ್ಲೈ ಇರುವಂಥದ್ದು ಒಂದು. ಇದರ ಜೊತೆಗೆ ಈ ಹಿಂದೆ ಸಾಕಷ್ಟು ನಾವು ನಿಮಗೆ ಶೋಕಾಸ್ ನೋಟಿಸನ್ನು ಕೊಟ್ಟಿದ್ದೀವಿ, ಅದಕ್ಕೆ ಯಾವುದೇ ರೀತಿಯಾದಂಥ ಸಮರ್ಪಕ ಉತ್ತರಗಳು ಬಂದಿಲ್ಲ. ಆದರೂ ಕೂಡ ತಾವು ಹಿರಿಯರಿದ್ದೀರಿ, ಪಕ್ಷಕ್ಕೋಸ್ಕರ ದುಡ್ದಿದ್ದೀರಿ, ಆ ಒಂದು ಕಾರಣಕ್ಕೆ ನಾವು ತಮ್ಮ ವಿರುದ್ಧ ಮೃದು ಧೋರಣೆಯನ್ನು ತೋರಿಸಿದ್ದೇವೆ. ನೀವು ಈ ಹಿಂದೆ ಬಂದಂಥ ಶೋಕಾಸ್ ನೋಟಿಸ್ಗೆ ನಾನು ಯಾವುದೇ ರೀತಿಯಾಗಿ ಇನ್ಮೇಲೆ ಈ ರೀತಿಯಾಗಿ ಪಕ್ಷ ವಿರೋಧವಾಗಿ ನಾನು ಯಾವುದೇ ರೀತಿಯಾದಂಥ ಚಟುವಟಿಕೆಗಳನ್ನ ಮಾಡಲ್ಲ ಅಂತ ಹೇಳಿದ್ರೂ ಕೂಡ ನಾವು ಅದಕ್ಕೆ ಮೃದು ಧೋರಣೆ ತೋರಿಸಿದ್ದೀವಿ ಅನ್ನೋಂಥ ಕಾರಣಕ್ಕೇನೋ ನೀವು ಮತ್ತೆ ಮತ್ತೆ ಉಲ್ಲಂಘನೆ ಮಾಡ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆ ಇದೆ ನೋಟಿಸಲ್ಲಿ. ಅದಕ್ಕೆ ಇವ್ರು ಹೇಳ್ತಾರೆ, ನೋಡಿ ನಾನು ಈ ಹಿಂದೆ ಮಾಡಿರುವಂಥದ್ದು ಯಾವುದೂ ಕೂಡ ಪಕ್ಷದ ರೂಲ್ಸ್ಗಳಿದೆಯಲ್ಲ, ಪಕ್ಷದ ಶಿಸ್ತು ನಿಯಮಗಳಿದೆಯಲ್ಲ ಅವನ್ನ ದಾಟಿ ಹೋಗಿಲ್ಲ. ಆ ಕಾರಣಕ್ಕೆ ನೀವು ನನ್ನ ಮೇಲೆ ಕ್ರಮ ಕೈಗೊಳ್ಳದೆ ಮೃದು ಧೋರಣೆಯನ್ನು ತೋರಿಸಿದ್ದೀರಿ. ಈಗಲೂ ಕೂಡ ನಾನಷ್ಟೇ ಪಕ್ಷದ ಯಾವುದೇ ಚೌಕಟ್ಟಿನ ಒಳಗಡೆ ಇದೀನಿ ಹೊರತು ಹೊರಗಡೆ ಎಲ್ಲೂ ಕೂಡ ಕಾಲು ಇಕ್ಕಿಲ್ಲ. ಪಕ್ಷಕ್ಕೆ ಅವಮಾನ ಆಗುವಂಥ, ಮುಜುಗರ ಆಗುವಂಥ ಯಾವ ಕೆಲಸನೂ ಮಾಡ್ತಾ ಇಲ್ಲ. ಹೀಗಾಗಿ ಈ ಬಾರಿಯೂ ಕೂಡ ಇದೇ ಮೃದು ಧೋರಣೆಯನ್ನು ನನ್ನ ವಿರುದ್ಧ ಅನುಸರಿಸಿ ಅನ್ನುವಂತಹ ಒಂದಷ್ಟು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಇದು ಕೂಡ ಅವ್ರಿಗೆ ತಲೆಗೆ ಹುಳ ಬಿಟ್ಟಂಗೆ ಆಗುತ್ತೆ. ಅವರೇ ಹೇಳಿದ್ರು ನಾವು ಮೃದು ಧೋರಣೆಯನ್ನು ತೋರಿಸಿದ್ದೀವಿ ಅಂತೇಳಿ. ಆ ಮೃದು ಧೋರಣೆಯನ್ನು ಈಗಲೂ ಕೂಡ ತೋರಿಸಿ ಅಂತ ಯತ್ನಾಳ್ ಅವ್ರು ಕೇಳ್ತಾ ಇರುವಂಥ ಒಂದು ಉತ್ತರದಲ್ಲಿ. ಅದಾದ ಬಳಿಕ ಕೊನೆಯದಾಗಿ ಮತ್ತೊಂದು, ಈ ಒಂದು ನೋಟಿಸ್ ತಲುಪಿದ 10 ದಿನದ ಒಳಗಾಗಿ ನೀವು ಉತ್ತರವನ್ನು ಕೊಡಬೇಕು. ಕೊಡಲಿಲ್ಲ ಅಂತಂದರೆ ನಾವು ಎತ್ತಿರುವಂಥ ಪ್ರಶ್ನೆಗಳಿದೆಯಲ್ಲ ಅವೆಲ್ಲವೂ ಕೂಡ ಸರಿ ಅಂಥೇಳಿ ನಾವೇ ಕ್ರಮವನ್ನು ಕೈಗೊಳ್ತೇವೆ ಅನ್ನುವಂಥ ಕೊನೆ ಒಂದು ಪ್ರಶ್ನೆ ಕೂಡ ಇದೆ. ಅದಕ್ಕೆ ಅವರು ಕೂಡ ಚೆನ್ನಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ನೀವು 10 ದಿನದವರೆಗೂ ಕಾಯಿಲೆಗೆ ಹೋಗಬೇಡಿ, ಪತ್ರ ತಲುಪಿದ 1 ಅಥವಾ 2 ದಿವಸದಲ್ಲಿ ನಾನು ನಿಮಗೆ ಉತ್ತರವನ್ನು ಕೊಡ್ತಾ ಇದ್ದೀನಿ. ಹೀಗಾಗಿ ನೀವು ಯಾವುದೇ ಶಿಸ್ತು ಕ್ರಮ ತೆಗೆದುಕೊಳ್ಳುವಂಥ ಅನಿವಾರ್ಯತೆ ಆಗಲಿ ಅವಶ್ಯಕತೆ ಇಲ್ಲ ಅನ್ನುವಂಥ ಉತ್ತರವನ್ನು ಯತ್ನಾಳ್ ಅವರು ತಮ್ಮ ಒಂದು ಹಿಂಗೆ ಬಂದಂಥ ಶೋಕಾಸ್ ನೋಟಿಸ್ಗೆ ಆಲ್ಟರ್ನೇಟಿವ್ ಆಗಿ ಅವರು ಉತ್ತರವನ್ನು ಕೊಟ್ಟಿರುವಂಥದ್ದು. ಸೊ ಈ ಉತ್ತರವನ್ನು ಗಮನಿಸಿದಂಥ ಹೈಕಮಾಂಡ್ ಯಾವ ರೀತಿಯಾಗಿ ಯತ್ನಾಳ್ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಗೊಂದಲದಲ್ಲಿ ಇರುವಂಥದ್ದು. ಯಾಕೆ ಯತ್ನಾಳ್ ಅವರು ಇಷ್ಟೆಲ್ಲ ಮಾತಾಡಿ ಇದು ನೋಡಿ, ಯತ್ನಾಳ್ ಅವ್ರದ್ದು ಇದು ಮೊದಲಲ್ಲ. ಯತ್ನಾಳ್ ಅವರು ನೇರ ದಿಟ್ಟ ನಿರಂತರ ಅಂತ ಹೇಳ್ತಾರಲ್ಲ, ಹೀಗೆ ಅವರು ನೇರ ದಿಟ್ಟ ನಿರಂತರವಾಗಿ ಮಾತನಾಡುವಂಥವ್ರು. ಸೆಷನಲ್ಲೂ ಕೂಡ ಅಷ್ಟೇ. ಈಗ ಇತ್ತೀಚೆಗೆ DK ಶಿವಕುಮಾರ್ ಅವರು ಜಯನಗರ BJPಯ MLA ಅವ್ರಿಗೆ ನೋಡಿ ತಗ್ಗಿ ಬಗ್ಗೆ ನಡಿಬೇಕು, ಈ ಥರ ಎಲ್ಲ ನನ್ನ ಹತ್ರ ನಡೆಯಲ್ಲ ಅನ್ನೋದು ಮಾತು ಹೇಳಿದ್ರು. ಇವರು ಸೆಷನಲ್ಲೇ ತೊಡೆ ತಟ್ಟಿರು ಯತ್ನಾಳ್ DK ಶಿವಕುಮಾರ್ಗೆ. ನೀನು DCM ಆಗಿರ್ಬೋದು, ಸರ್ಕಾರ ನಿಂದೇ ಇರ್ಬೋದು, ನಾನು ನಿನ್ನ ಮನೆ ಬಾಗ್ಲಿಗೆ ಬರಲ್ಲ, ಯಾವುದೇ ಲೆಟ್ರ್ ಇಟ್ಕೊಂಡು ನಿನ್ನ ಆಫೀಸಿಗೆ ನಾನು ಬರಲ್ಲ ಅಂತ ಅನಿವಾರ್ಯ ಸ್ಥಿತಿನೂ ಬರಲ್ಲ, ಬಂದರೂ ನಾನು ನಿನ್ನ ಹತ್ರಕ್ಕೂ ಕಾಲಿಕ್ಕಲ್ಲ ಅಂತ ಡೈರೆಕ್ಟಾಗೆ ಹೇಳಿದಂಥವ್ರು. ಅವರ ಈ ರೀತಿಯಾದಂಥ ನೇರ ನುಡಿ, ಸ್ಟ್ರೈಟ್ ಫಾರ್ವರ್ಡ್ ಇದೆಯಲ್ಲ, ಸೊ ಇದಕ್ಕೆ ಆದಂಥ ಅಭಿಮಾನಿಗಳಿರುವಂಥದ್ದು. ಅವರು ಅದನ್ನು ಕೇವಲ ಭಾಷಣದಲ್ಲ
ಅವರು ಹೈಕಮಾಂಡ್ಗೆ ಉತ್ತರ ಕೊಡುವಂಥ ಸಂದರ್ಭದಲ್ಲಾಗಿರ್ಬೋದು, ಹೈಕಮಾಂಡ್ ನಾಯಕರ ಜೊತೆಯಲ್ಲೂ ಕೂಡ ಇದನ್ನೇ ಪ್ರತಿಪಾದಿಸ್ತಾರೆ. ಆ ಒಂದು ಕಾರಣಕ್ಕೆ ಅವರ ವಿರುದ್ಧ ಅಷ್ಟು ಈಸಿಯಾಗಿ ಕ್ರಮವನ್ನು ಕೈಗೊಳ್ಳೋಕೆ ಆಗ್ತಾ ಇಲ್ಲ. ಜೊತೆಗೆ ಅವರು ಎತ್ತಿರುವಂಥ ವಿಚಾರಗಳಿದೆಯಲ್ಲ, ಅದರ ಪರವಾಗಿಯೇ ಒಂದಷ್ಟು ನಾಯಕರು ಜೊತೆಗೆ ಜನರು ಕೂಡ ಅಷ್ಟೇನೆ ಅವರ ಪರವಾಗಿ ನಿಂತಿರುವಂಥ ಹಿನ್ನೆಲೆಯಲ್ಲಿ, ಅದರಲ್ಲೂ ಕೂಡ ವಕ್ಫ್ ವಿಚಾರದ ಹೋರಾಟ ಆಗಿರುವಂಥ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರ ವಿರುದ್ಧ ಏನಾದ್ರು ಕ್ರಮ ಆಯಿತು ಅಂತಂದರೆ ಇದು ಬೇರೆ ರೀತಿಯಾಗಿ BJPಗೆ ಮತ್ತೆ ನೆಗೆಟಿವ್ ಆಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಮತ್ತೆ ಇವರನ್ನು ಒಂದು ಕಡೆ ಯತ್ನಾಳ್ ಅವರನ್ನು ಮತ್ತೊಂದು ಕಡೆ ವಿಜಯೇಂದ್ರವ್ರನ್ನ ಕರೆದು ಕೂರಿಸಿ ಮಾತಾಡಿ ಸಮಸ್ಯೆನ ಒಂದಷ್ಟು ನಡೀತಾ ಇದೆ. ಅದರಲ್ಲೂ ಕೂಡ ಯತ್ನಾಳ್ ಅವರು ಹೇಳಿರೋಂಥ ವಿಚಾರಗಳಲ್ಲಿ ಬೈದಿರೋದು ಇದೆ, ಯಡಿಯೂರಪ್ಪ ಅವ್ರಿಗೂ ಬೈದಿರೋದಿದೆ, ಇವರು ಯಾರು ಬಸವರಾಜ ಬೊಮ್ಮಾಯಿಗೂ ಬೈದಿರೋದಿದೆ, ವಿಜಯೇಂದ್ರಗೂ ಬೈದಿರೋದಿದೆ. ಆದರೆ ಈ ನೋಟಿಸ್ಗೆ ಯಾವ ರೀತಿಯಾಗಿ ಚಾಣಾಕ್ಷವಾಗಿ ಉತ್ತರ ಕೊಡಬೇಕಲ್ಲ, ಆ ಉತ್ತರವನ್ನು ಮಾತ್ರ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಅವರು ಉತ್ತರ ಕೊಟ್ಟೇಟ್ಗೆ ವಿಜಯೇಂದ್ರ ಅವ್ರೇನು ಸುಮ್ಮನಾಗಲ್ಲ. ಅವ್ರು ಎಲ್ಲೆಲ್ಲಿ ಅವ್ರವ್ರ ವಿರುದ್ಧ, ನಾಯಕತ್ವದ ವಿರುದ್ಧ, ಯಡಿಯೂರಪ್ಪ ಅವ್ರ ವಿರುದ್ಧ ಎಲ್ಲೆಲ್ಲಿ ಮಾತಾಡಿದ್ದಾರೆ, ಬಸವರಾಜ ಬೊಮ್ಮಾಯಿ ವಿರುದ್ಧ ಎಲ್ಲೆಲ್ಲಿ ಮಾತಾಡಿದ್ದಾರೆ, ಅಷ್ಟು ವಿಡಿಯೋ ಸಮೇತ, ಡಾಕ್ಯುಮೆಂಟ್ ಸಮೇತ ಈಗ ಆಲ್ರೆಡಿ ಹೈಕಮಾಂಡ್ಗೆ ಸಬ್ಮಿಟ್ ಮಾಡಿದ್ದಾರೆ. ಹೀಗಾಗಿ ಈ ನೋಟಿಸ್ಗೆ ಎಷ್ಟು ಮಟ್ಟಿಗೆ BJP ಹೈಕಮಾಂಡ್ ತೃಪ್ತಿ ಆಗುತ್ತೆ, ಅಥವಾ ಮತ್ತೊಂದು ನೋಟಿಸನ್ನು ಏನಾದ್ರು ಕೊಡುತ್ತಾ, ಅಥವಾ ದೆಹಲಿಗೆ ಏನಾದ್ರು ಕರೆದು ಮಾತುಕತೆ ಆಗಿ ಈ ಸಮಸ್ಯೆ ಎಲ್ಲವನ್ನ ಕೂಡ ಸಾಲ್ವ್ ಮಾಡುವಂಥ ನಿಟ್ಟಿನಲ್ಲಿ BJP ಹೈಕಮಾಂಡ್ ಮುಂದಾಗುತ್ತಾ, ಅಥವಾ ಯಾವುದೇ ಕ್ರಮ ಆಗದೆ ಇದು ಒಂದು ಶೋಕಾಸ್ ನೋಟಿಸಲ್ಲಿ, ಇದು ಬಂದಿರುವಂಥ ನೋಟಿಸಲ್ಲಿ 5ನೇದೋ 6ನೇದೋ ಗೊತ್ತಿಲ್ಲ ಯತ್ನಾಳ್ ಅವ್ರಿಗೆ, ಆ ರೀತಿ ಇದು ಕೂಡ ಒಂದು ನಂಬರ್ ಆಗಿ ಉಳಿಯುತ್ತಾ ಕಾದು ನೋಡಬೇಕಾಗಿದೆ. ನಮಸ್ಕಾರ.